ಆನಂದೇಶನಲ್ಲಿ ಸರ್ವ ದೇವಾಲಯಗಳಲ್ಲಿ ಬೆಳಗಾವಿ ಜಿಲ್ಲಾ ಆಲಕ್ಕೂರು ಗ್ರಾಮದ ಕಠೇಸಿದ್ಧನಲ್ಲಿ ವೃಜಂತಿ ಮಾಳನಲ್ಲಿ ಸರ್ವ ದೇವಾದಿ ಸರ್ವ ಸಿದ್ಧದಲ್ಲಿ ನಮಸ್ಕಾರ ಸಲ್ಲಿಸಿ ವೇದಿಕೆ ಮೇಲೆ ಕುಳಿತಂಥ ಪಾವನ ಸಾನ್ನಿಧ್ಯವನ್ನು ವಹಿಸಿದಂಥ ರೇವಣಸಿದ್ದೇಶ್ವರ ಮಹಾದೇಶಿಗೂ ಮತ್ತು ನೆಲಕಂಠ ನಮ್ಮ ಕಂಟಕ ನಾಗಪ್ಪನಿಗೂ ಪೂರ್ವ ಗಣ್ಯಮಾನದಲ್ಲಿ ರಾಜಕಾರಣಗಳಲ್ಲಿ ಹೆಣ್ಣು ಗಂಡು ಮಕ್ಕಳಲ್ಲಿ ನಮಸ್ಕಾರ ಸಲ್ಲಿಸಿ ಈಗಾಗಲೇ ಟೈಮ್ ಭಾಳ ಆಯ್ತು. ಯಾಕಂದ್ರೆ ಭಾಳ ಆನಂದ ಐತಿ. ಈ ಆನಂದದಲ್ಲಿ ಸಿಗಂಗಿಲ್ಲ. ಸಂಸಾರದಾಗ ಯಾವತ್ತು ಸಂಸಾರ ಭಾಳ ಕಷ್ಟ ಐತಿ. ನಾವು ಇಷ್ಟ ಯಾಕೋದು ಕೆಟ್ಟ ಕಲಿಯುವುದಾಗ ಧರ್ಮಸ್ಥಾಪನೆ ನಡೆದೈತಿ. ನಮ್ಮ ಮಾಧವಾನಂದರು ಭಾಳ ಕಷ್ಟಪಟ್ಟರು. ಆ ಮಾಧವಾನಂದ ಪಟ್ಟಂಥ ಕಷ್ಟ 70,000 ಯಾವ ಮಠಗಳು ಕಷ್ಟಪಡಲಿಲ್ಲ. ಅವ್ರು ಹೆಂಗೆ ಕಷ್ಟಪಟ್ಟ ಅಧ್ಯಾತ್ಮ ಬೆಳೆಸೋದು, ದೊಡ್ಡ ಪಾಯ ಹಾಕಿಕೊಟ್ಟರು. ಆ ಪಾಯದ ಮೇಲೆ ಬಂಡಿಗೆ ವಾಡಿ ನಡೆದೈತಿ. ಅದಕ್ಕಾಗಿ ಪೈಲ ಬಬಲಾದಿ ಮುಂಡಿಗೆ ಅದು ಒಂದು ದೊಡ್ಡ ಪಾಯನ. ಬಬಲಾದಿ ಸದಾಶಿವ ಚಿಕ್ಕಾಯಿ ಹೇಳಿದ, ಸದ್ಗುರು ಸಾಕಿದ ಮದ್ದಾನೆ ಬರ್ತದೆ, ಎತ್ತದ ನಿಮಗೆ ಇರಲಿಲ್ಲ. ದಕ್ಷಿಣ ದಿಕ್ಕಿಂದ ಸಾಕ್ಷಾತ್ ಬರ್ತಾನೆ ನಿರ್ಮಾಣಬೇಕನ್ನ. ಅವರು ಯಾವಂದ್ರೆ ಮಾಧವಾನಂದರು ದಕ್ಷಿಣ ಹುಬ್ಬಳ್ಳಿ ಸಿಗೇಟಿ ಉತ್ತರ ಬಂದರು. ಈಗೇನು ಮತ್ತೆ ಬರ್ದಾನಂದ್ರೆ ಉತ್ತರ ದಿಕ್ಕಿಂದ ವಿಷಯದ ಬಂದಿತ್ತು ನಿರ್ಮಾಣಬೇಕನ್ನ. ಈಗ ನಿಮ್ಗೆ ಅಡುಗೆ ಮಾಡ್ಕೊಳಕ್ಕೂ ಬರ್ತೈತಿ, ಅಡುಗೆ ಊಟ ಮಾಡ್ಕೊಳಕ್ಕೂ ಬರ್ತೈತಿ. ತಪ್ಪು ಮಾಡೋದು ಅದ ಬೆಂಕಿ ನಮ್ಮನ್ನು ಸುಡ್ತತಿ. ಅದಕ್ಕಾಗಿ ನಾವು ಹೆಂಗೆ ಇರಬೇಕಾಗಿತ್ತು ಮಾಧವಾನಂದರು ಹೇಳಿದಂಗೆ ಯಾವತ್ತೂ ಧ್ಯಾನ ಮಾಡಿ. ಧ್ಯಾನ ಭಾಳ ಮುಖ್ಯ ಐತಿ. ಧ್ಯಾನದಷ್ಟು ಮುಖ್ಯ ಅನ್ನೋದಿಲ್ಲ. ಅವು 70,000 ಮಠ ಯಾಕೆ ಹೇಳಬಾರ್ದಾಗಿತ್ತು? ಅದು ನಮ್ಮ ದೇವರಂಗೆ ಅವರು ಹೇಳಿದ್ರೆ ನಮ್ಮ ದೇಶ ಏನಕ್ಕೆ ರಾಮರಾಜ್ಯ ಆಗ್ತಿತ್ತು, ನಮ್ಮ ದೇಶದ ಕಲ್ಯಾಣ ಆಗ್ತಿತ್ತು, ಆತ್ಮದ ಕಲ್ಯಾಣ ಆಗ್ತಿತ್ತು, ಆತ್ಮಕ್ಕೆ ಯಾವತ್ತು ಆನಂದ ಸಿಗ್ತಿತ್ತು. ಆನಂದ ಸಿಗುವಂಥ ಕೆಲಸ 70,000 ಮಠಗಳು ಮಾಡಲಿಲ್ಲ. ಅದನ್ನು ಯಾರು ಮಾಡೋದು ಒಂದು ಒಬ್ಬಟ್ಟಿಗೆ ಆದರು. ಮಾಧವಾನಂದರು ಒಬ್ಬರು ಮಾಡೋರು, ಗುಹಾ ಚಳವಳಿ ಮಾಡೋರು. ಇದು ಅಲ್ಲದ ವಿಜಾತಿ ಲಗ್ನ ಮಾಡೋದು. ಬಸವಣ್ಣ ಒಂದು ವಿಜಾತಿ ಲಗ್ನ ಮಾಡಿದಕ್ಕೆ ದೊಡ್ಡ ಕ್ರಾಂತಿ ಆಯಿತು. ನಮ್ಮ ಮಾಧವಾನಂದರು ಸಾವಿರಾರು ವಿಜಾತಿ ಲಗ್ನ ಮಾಡೋದು, ಯಾವ ಕ್ರಾಂತಿನೂ ಆಗಲಿಲ್ಲ. ಆದ ಬಸವಣ್ಣ ದೈವೀ ಧರ್ಮದ ಮೂಲ ತಿಳ್ಕೊಂಡು ಒಂದೇ ಮಾಡಿ ಕ್ರಾಂತಿಯಾಗಿ ಎಲ್ಲ ಶರಣರು ಓಡಿ ಹೋದ ಕಲ್ಯಾಣದಾಗ 3 ತಂಡ ಆಗಿ ಹೋತು. ಆ 3 ತಂಡೆಲ್ಲ ಈಗ ಬಂದೈತಿ. ನೀವು ಕಲ್ಯಾಣದಿಂದ ಬಂದಿದ್ದ ಬಂಡಿಗರಿಗೆ ಈ ಮಾತು ಇದು ಪೈಲ ಎಲ್ಲಿ ಬತ್ತು? ಕಲ್ಯಾಣದಿಂದ ಸಾವಾಡಕ್ಕೆ ಬತ್ತು, ಸಾವಾಡದಿಂದ ಬಬಲಾದಿಗೆ ಬತ್ತು, ಬಬಲಾದಿಂದ ಜಮಖಂಡಕ್ಕೆ ಮೇತಲಿ ಗಿರಿಮಲ್ಲೇಶ್ವರ ಮಹಾದೇವನಿಗೆ ಬತ್ತು, ಇಲ್ಲಿಂದ ಹುಬ್ಬಳ್ಳಿ ಶಿವಪುರ ಮಹಾದೇವನಿಗೆ ಹೋತು. ಅಲ್ಲಿಂದ ನಾವು ಹಳ್ಳಿ ಎಲ್ಲಿ ಬತ್ತಂದ್ರೆ ಅರ್ಧ ಅಂಗಿ ಹಳಿದ ಗುಡ್ದ, ಅರ್ಧ ಅಂಗಿ ಇನ್ನೂ ಇಲಾಖೆಯಲ್ಲಿ ಅವು ಅವತಾರ ತಾಳಕ್ಕೆ ಮನಸ್ಸು ಮಾಡೋದು ಹುಬ್ಬಳ್ಳಿ ಮಾಧವಾನಂದರು. ಈಗ ಅಲ್ಲಿ ಹುಬ್ಬಳ್ಳಿ ಮಾಧವಾನಂದರು ಜತ್ಬಾದಾಗ ಹುಟ್ಟಿ ಬಂದವು. ಯಾಕಂದ್ರೆ ಅವ್ರು ಬಂದು ಒಂದು ದಿವಸ 1982ನೇ ಇಸ್ವಿಯೊಳಗೆ ಒಂದು ಮಾತು ಹೇಳಿದ್ರು ಬಂಡಿಗಿರಿ ಮಠಕ್ಕೆ. ನನ್ನ ಹಿಂದಿನ ಭಕ್ತರನ್ನು ಬಿಟ್ಟು ಹೋಗೇನಪ್ಪ, ಅವ್ರ ಬದಲೇ ನೀವು ಆ ಬದಿ ಕಾಳಜಿ ಮಾಡುವತ್ತು. ಆಗ ಗುಪ್ತ ಹಾದಿಲಿ ಇಂಚಿಗೇಟಿ ಮಠಕ್ಕೂ ಕೆಲವೊಂದು ಆತಂಕಗಳಿದ್ದು ಅವೆಲ್ಲ ಬಂಡಿಗಿರಿ ಸಣ್ಣ ಸಂಕಲ್ಪ ಅವತ್ತನ್ನೆಲ್ಲ ನಿವಾರಣೆ ಮಾಡಿ ನಮ್ಮ ಜೀವನ ಸಿದ್ಧವನ್ನು ಕಾಯ್ಕೊತ ಬಂದರು. ಅದಕ್ಕಾಗಿ ಮಾಧವಾನಂದ ಹೇಳೋದಕ್ಕೆ ಪ್ರಕಾರ ಇಂಚಿಗೇಟಿ ಮಠದ ಶರಣರನ್ನ ಕಾಯುತ್ತಾ ಹೊತ್ತು ಬರ್ದಾನು. ಅದಕ್ಕಾಗಿ ಇಂಚಿಗೇಟಿ ಮಠಕ್ಕೆ ಯಾರು ನಡ್ಕೊಂಡವು ಅವ್ರಿಗೆ ಹೇಳಕ್ಕೆ ನನಗೆ ಭಾಳ ಸುಸ್ಸಾಗೈತಿ. ಆದರೆ ಇವುಗಳು ಮುಲ್ಲಾಗಳು ಮಠಕ್ಕೆ ನಡ್ಕೊಂಡವ್ರಿಗೆ ಮಸೀದಿಗಳಿಗೆ ನಡ್ಕೊಂಡವ್ರಿಗೆ ಅವ್ರಿಗೆ ಹೇಳೋಕ್ಕೆ ಭಾಳ ಕಷ್ಟ ಆಗ್ತದೆ ನನಗೆ. ಅಲ್ಲಿ ಏನು ಹೇಳ್ಯಾರ ಅಂದಿದ್ರು, ಧ್ಯಾನ ಮಾಡು, ದಾನ ಮಾಡು, ಸುಳ್ಳು ತುರುಗ ಬಿಡುತ್ತೆ ಹೇಳ್ಯಾರ. ಆ ಪಾಯ ನನಗೆ ಭಾಳ ಅನುಕೂಲ ಅನಿಸೈತಿ. ಅದನ್ನು ಹೇಳೋದಕ್ಕಿಂತ ಈ ಸಂಪ್ರದಾಯ ಕೂಡಾಕತ್ತೈತಿ. ಅದಕ್ಕಾಗಿ ಪೈಲ ಪಾಯ ಯಾವುದು ಅಂದ್ರೆ ಮಾಧವಾನಂದ ಪಾಯ. ಅಥವಾ ಬೆನ್ನ ಮೇಲೆ ನಮ್ಮ ಶ್ರೀವಣ್ಣಸ್ಥಿದ್ರು ಈ ಎಲ್ಲ ಕಡೆ ತಾವು ಎಲ್ಲ ಕಡೆ ಹೇಳೋದು ಕೇಳೋದು ಎಲ್ಲ ಮಾಡ್ಕೋತಾನೆ ಅವ್ರಿಗೆ ಸಂಪ್ರದಾಯ ಬೆಳೆಸಾಕತ್ತಾರೋ, ಭಕ್ತಿ ಬೆಳೆಸಾಕತ್ತಾರೋ. ಅವರಲ್ಲಿ ಒಂದು ಶಕ್ತಿ ಐತಿ. ಅವ್ರು ಹುಟ್ಟುವಾಗ ಆ ಶಕ್ತಿ ಮುಂಬೈದಿಂದ ಬಂದೈತೆ. ಅವ್ರಿಗೆ ಮುಂಬೈದಿಂದ ಬಂದಂಥ ಸೂಕ್ಷ್ಮ ಶಕ್ತಿ ನನಗೆ ಬಂಡಿಗೆ ಗೊತ್ತೈತಿ. ಅದಕ್ಕೆ ತಮ್ಮ ಶಕ್ತಿ ತಾವು ಅರ್ಥ ಆಗಿಲ್ಲ. ಆ ತಮ್ಮ ಶಕ್ತಿ ತಾವು ಹಚ್ಚಬೇಕಾದ
ತಾವ ಅಖಂಡ ಧ್ಯಾನ ಮಾಡಿದಾಗ ನಾನು ಯಾರವನ್ನ ಎಲ್ಲಿದ್ದು ಬಂದನೇ ನನ್ನ ಕರ್ತವ್ಯನ ಇದು ಕೂಡಿ ಬತ್ತು ಅಂದ್ರೆ ಬಂಡಗಿರಿ ಮಠ ಚೇರಿ ಮಠ ಕೂಡಿ ನಡೆದು ಅಂದ್ರೆ ಅದು ಅನುರಾಜ ಆಕೈತೆ ಅನ್ನೋದೊಂದು ವಿಶ್ವಾಸ ಬಂದೈತೆ ನನಗೆ. ಯಾಕಂದ್ರೆ ಈ ಸಿದ್ಧ ಸಣ್ಣ ಮಾಲ ಶಿವಾನ ಆಲಕ್ನ ಸಿದ್ಧ ಅನ್ನೋದು, ಆಲಕ್ನ ಸಿದ್ಧ ಅನ್ನೋದು ಶಿವಾನ, ಮಾಳಾನಂದ ಬಸಣ್ಣ, ಮಾಧವಾನಂದ ಪಂಡರಪುರ ವಿಠೋಬಾನ ಮಾಧವಾನಂದರು. ಮಾಧವಾನಂದ ಸೂಕ್ಷ್ಮವಾದಂಥ ಶಕ್ತಿ ಈಗ ಎಲ್ಲಿ ಬಂದೈತೆ ಅಂದರೆ ಗುಪ್ತಾಗಿ ಶಿವನ ಸಿದ್ಧ ಮಹಾರಾಜರಲ್ಲಿ ಐತಾರೆ. ಅದಕ್ಕಾಗಿ ನಾವು ಒಲ್ಲಿ ಉಟ್ಕೊಳ್ಳೋಕೆ ಎಲ್ಲೋ ನೋಡಿ ಏನಪ್ಪ ಯಾವ ಗೊತ್ತು ವಿಚಾರ ಮಾಡಿ ನಾ ಎಲ್ಲ ಸಣ್ಣಾಗಿದ್ದಾಗ ನೋಡೀನಿ ಪೆಟ್ರೋಲ್ ಪಂಪಿನಾಗ. ನಾನು ಲೌಟ್ ಕೂಣ್ ಹತ್ತಿರಲಿಲ್ಲ, ಯಾಕೆ ಬಾಡಿ ಭಾಳ ಬೇಕಾಗಿತ್ತು. ನಾನು ಲೌಟ್ ಕೂಣ್ ಹತ್ತಿರಲಿಲ್ಲ. ಯಾರು ಸೇರ್ಬೇಕಂತ ಹೋದಾಗ ಮತ್ತೊಮ್ಮೆ ಗೊತ್ತಾಯ್ತು ಅವ್ರು ಯಾವ ಹೊತ್ತು ಕೇಳಿನ. ಆಗ ನನಗೆ ಗೊತ್ತಾಯ್ತು ಶಿವನ ಸಿದ್ಧ ಮಹಾರಾಜರು ಹೊತ್ತು. ಅದಕ್ಕಾಗಿ ನಾವು ಮಠಮಾನ್ಯಗಳೆಲ್ಲ ಒಂದಾಗಿ, ಒಡೆಯರೆಲ್ಲ ಒಂದಾಗಿ, ಪೂಜಾರಿಗಳೆಲ್ಲ ಒಂದಾಗಿ, ಶರಣರು ಸಂತರು ಒಂದಾಗಿ ಎಲ್ಲರೂ ಸತ್ಯದ ಉಪದೇಶ ಮಾಡಾಕತ್ತೀವಿ ಅಂದ್ರೆ ನಮಗೆ ಪೊಲೀಸ್ನ ಕಾವಲ ಬೇಕಾಗಿಲ್ಲ. ಮೊನ್ನೆ ಪಾಕಿಸ್ತಾನ ಯುದ್ಧದಾಗ 3ನೇ ದಿವಸ ಒಳಗೆ ಹೊಕ್ಕ ನಮ್ಮ ಹಿಂದೂಸ್ತಾನ ದೇವಾದಿಗಳು ಒಳಗೆ ಹೊಕ್ಕ 106 ಮಂದಿನ ಮುಗಿಲು ಹೊಡೆದು ಬಿಟ್ಟರು. ಆಗ ಶಾಂತಿ ಆಯ್ತು. ಅದೇ ಪ್ರಕಾರ ನಮ್ಮ ದೇವರು 6 ತೋಪುಗಳು ಹಾರುತ್ತಾವನ್ನ ಅಂದಿದ್ದು ಬೌಲಾ ಚಿಕ್ಕಪ್ಪ. ಆ ತೋಪುಗಳನ್ನು 1950 ತಯಾರು ಮಾಡಿರ್ತಾರೆ ಪಾಕಿಸ್ತಾನದವ್ರು. ಅಲ್ಲಿ ಪಾಕಿಸ್ತಾನ ಮೇಲೆ ಆ ಬಾಂಬಿನ ಮೇಲೆ ಕೈ ಇಟ್ಟ ಇಂಚಿಗೇಸಾಗ ಕೌದ್ಯಾಗ ದೇವ್ರ ಮನೆ ಕೂತಿದ್ರು. ಇವ್ರ ಕೈಯಲ್ಲಿ ಪಾಕಿಸ್ತಾನದಾಗ ನೋಡೋ ಅವ್ರ ಕೈ ಅಂತದು. ಆ ಕೈ ಅಂತ ಕಾಳ ಮಾಡಿತು. 6 ತೋಪುಗಳು ಹಾರುತ್ತಾವನ್ನ ಅಂದ ಪ್ರಕಾರ ಇವರು ಅವತಾರಿಕ ಬಂದಾಗ ಅವತಾರಿಕ ಹೇಳಿದ ಪ್ರಕಾರ ಪಂಚಮಹಾಭೂತಗಳು ಅಷ್ಟು ದಿಕ್ಪಾಲಕರು ಎಲ್ಲನೂ ಅವ್ರ ಮಾತನಾಗಿರ್ತಾವೆ. ಅಷ್ಟು 18 ಸಿದ್ಧಿಯೆಲ್ಲ ಅವ್ರ ಮಾತನಾಗಿರ್ತಾವೆ. ಅದಕ್ಕಾಗಿ ಮಾಧವಾನಂದರು ಇಚ್ಛಾ ಮಾಡಿ ಬಟ್ಟಿಟ್ಟುಗಳನ್ನ ಆ ತೋಪ ಹಾರಲಿಲ್ಲ. ಮುಂದೆ ಅದು 1982 ಹಾರಲಿಲ್ಲ. ಮುಂದೆ ಆ ತೋಪ ಏನು ಮಾಡೋದು, ಸಮುದ್ರದಾಗ ಹಾರಿಸಿಬಿಟ್ರು. ಹಿಂದೂಸ್ತಾನ ಬೀಳುವಂಥ ಪೆಟ್ಟ ನಮ್ಮ ಹುಬ್ಬಳ್ಳಿ ಮಾಧವಾನಂದರು ಇಲ್ಲೇ ಹೆಚ್ಚಿಗೆ ಹಾಕೋತು ಪಾಕಿಸ್ತಾನದಾಗ ಕಾದು. ಎಂಥ ಶಕ್ತಿ ಅದು, ಅಪಾಟ ಶಕ್ತಿ. ಒಂದು ದಿವಸ ಹಿಪ್ಪಿಗೆ ಒಳಗೆ ಒಬ್ಬ ರೈತ ಹುಡುಗ ಭಾಳ ಮೇದಿದ್ದ. ದೇವರು ಹಿಪ್ಪಿ ಸಂಗಾಪುರ ಗುಡಿಂದ ಹಿಂಚಿಗೇಟಿಗೆ ಹೋಗಬೇಕಾಗಿತ್ತು. ಮಳೆ ಆಗಿತ್ತು. 2 ದೊಡ್ಡ ಎತ್ತುಗಳು ಹುಡಿದು ಮಾಧವಾನಂದ ತಂದು ಕುಣಿಸು. ನಾ ಬಂಡಿನ ಮಠದಾಗ ಮಾಡ್ಕೊಂಡೀನಿ. ನಾ ನೋಡಿನಿ ಮಾಧವಾನಂದ ಬಂದು ಹತ್ತೋದು ನಡು ಬುಟ್ಟಿನ ಮೇಲೆ ಕೂತದವು. ಇಲ್ಲೇ ಮಾಡ್ಕೊಂಡಲ್ಲೇ ನೋಡ್ನ ದೇವ್ರು ಬಂದು ಹತ್ತಾಕಿತ್ತಪ್ಪ ತನ್ನಿ ನಮಸ್ಕಾರ ಮಾಡಿ ಅಲ್ಲೇ ಮನಸ್ಸಿನಾಗ. ಮುಂದೆ ಎತ್ತುಗಾಕ ಹೋದವು. ಏನು ಮಾಡೋದು ಹೆಂಗಿದ್ರು ನಡು ಕೂತಾವ ಸಹಜ ಇರ್ತಿತ್ತು ಅಂತೇಳಿ ಆ ಈಶನ ಬಡ್ಡೆ ಕೈ ಹಾಕಿ ಬಟ್ಲೆ ನೆಗೋಕೆ ಹೋದವು. ನೆಗೋಲಿಲ್ಲ ಅವ. ಮುಂದೆ ಕೈ ಇಟ್ಟವು. ಅವ್ನು ನೆಗೋದು ಸೋಕಲಿ ನೆಗೋದು ನೋಡ್ದ. ಹಿಂಗೆ ಮುಂದೆ ಕೈ ಇಟ್ಟರು ದೇವ್ರು. ಹೇಳಲಿಲ್ಲ ಅದು ಈಸ. ಮುಂದೆ 2 ಕೈಲಿ ಹಿಡ್ದು ಎತ್ತದು ಹೇಳಲಿಲ್ಲ. ಮುಂದೆ ತೆಕ್ಕ ಆದ ನೆಗೆಯೋದು ಹೇಳಲಿಲ್ಲ. ಮತ್ತೊಬ್ಬ ಬಾ ಅಂತಂದ್ರೆ ಅಪಮಾನ ಆಕತಿ. ತಾ ಪೈಲ್ವಾನ್ ಅದಾನ. ಆಗ ಒಳಗೆ ಲಿವ್ಲಿ ಒದ್ದಾಡಿದವ. ನನಗೆ ಹೇಳುವುದು ಮುಂದ್ಯಾಗ ಅಪಮಾನ ಆಕತಿ ಯಪ್ಪ ಅಂತಂದು ದೇವರಿಗೆ. ಆಗ ಮುಂದಿನ ಕೈ ತೆಗೆದ ಹಿಂದೆ ಕೈ ಇಟ್ಟು ಈಸೈತಿ. ಆಗ ಎತ್ತಿನ ಮೇಲೆ ನಗ ಹೇಸಿದವು. ಹಿಂಗೆ ದೇವ್ರಲೀಲ ಒಂದಲ್ಲ ಎರಡಲ್ಲ. ಆ ದೇವ್ರಲೀಲ ಏನಂತ ಹೇಳೋದು, ಮುಂಬೈದಿಂದ ಅಂತಲ್ಲಿ ಗಾಡಿ ಬಂದದ್ದು ನಾನು ನೋಡಿ. ಮಾಸಿತ್ತು. ಸಾಕ್ಷಾತ್ ವಿಠೋಬ ಕಾಯಕ್ಕೆ ಹೋಗಿದ್ದವ್ರು. ಮುಂಬೈದಾಗ ಗುಂಡಾಗಳು ಬಂದು ಹೊರಗೆ ಬಂದರು. ಯಾವನೋ ಗುಂಡ ಶಿಷ್ಯ ಇದ್ದ. ಮತ್ತೊಬ್ಬ ಗುಂಡ ಅವನ ಮೇಲೆ ಇರಿಸೇ ಇದ್ದ. ಕರ್ನಾಟಕದ ಗುಂಡ ಯಾವ ದಮ್ಮನ ಬಂದ ತಿಳ್ಕೊಂಡ ಅವನೊಂದು ನೋಟಿನ ದೊಡ್ಡ ಪುಡುಕ ಗಾಡಿಯಾಗಿ ಇಟ್ಟಿದ್ದವು. ಯಾವ ಭಕ್ತ ಅದನ್ನು ಹಿಡಿಬೇಕಂತ ಬಂದ. ನಡು ಹಾದಾಗ ಈ ಕಡೆ ತೆಗ್ಗ ಹಾದಿತ್ತು. ಅಲ್ಲಿ ಬಂದು ಟ್ಯಾಕ್ಸಿ ಟೆಂಪೋ ತರಬಿದವು. ಇವೇನು ಮಾಡೋದು, ದೇವು ಒಂದು ಮುದುಕಿ ಹುಡುಗ ಹೊಂಟಿದ್ದ. ಹತ್ತತ್ತೇಳು ಬಿಸಿಲತ್ತು ಗಾಡಿಯಾಗ ಹತ್ತತ್ತೇಳು ದಯಾಳು ಅಂತಕ್ಕ ದೇವರ ಮ್ಯಾಲೆ ಹಚ್ಕೊಂಡು ಅನುಗುಣದಾಗ ಕೇಳಿದ ದಾವನ ಮುಂದೇನೋ ರೋಡೋದು ಬ್ಲಾಕ್ ಐತೆ ಅಂತ ಕೇಳಿದೆ.
ಇಲ್ಲ ಎಲ್ಲಸಿ ಏನು ಈಗೇನಿಲ್ಲ ಅಂತ ನೋಡೋದು ಚೆಂದಾಗಿ ಅಂದವು. ಯಪ್ಪ ರೋಡ್ ಬ್ಲಾಕ್ ಆಯ್ತು ಅಂದವು. ಅನುಗಳು ದೇವ್ರು ಏನು ಮಾಡೋದು, ಎರಡೂ ಕಡೆ ಬಾಗಲ ಹಿಡ್ಕೊಂಡು ನಡು ಕೂತ